ಅದ್ರ ಬಗ್ಗೆ ನಾನು ಏನು ಇವಾಗ ಮಾತಾಡಲ್ಲ, ಯಾಕಂದರೆ ಬಂದಿರೋದು ಆ್ಯಕ್ಚುಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಬಂದಿದ್ರು. ಐ ಥಿಂಕ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಯಾಕಂದರೆ ನಾವು ಬಂದಿರೋ ಏನು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಒಂದು ಒಳ್ಳೆ ಓಟ್ ಸಂಖ್ಯೆ ಸಿಕ್ಕಿದೆ ಗೀತಾ ಅವ್ರಿಗೆ. ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು, ಬಟ್ ಸ್ಟಿಲ್ ಯಾರೋ ಒಬ್ರು ಗೆಲ್ಲಬೇಕಾಯಿತು. ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ, ಅದಕ್ಕೆ ಅವ್ರಿಗೆ ಶುಭಾಶಯಗಳು. ಯಾಕಂದರೆ ರಾಘವೇಂದ್ರ ಏನು ನಮಗೇನು ಎನಿಮಿ ಅಲ್ಲ ಪಾಪ, ಎಲ್ಲ ಗೊತ್ತಿದೆ ವ್ಯಕ್ತಿನ, ಬಟ್ ಯಾರೋ ಒಬ್ರು ಗೆಲ್ಲಬೇಕಾಗಿತ್ತು, ಅವ್ರು ಗೆದ್ದಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಒಳ್ಳೆ ಪ್ರಚಾರ ಮಾಡಿದ್ವಿ, ಸಿನಿಮಾ ಇಂಡಸ್ಟ್ರಿನೂ ಕೂಡ ಬಂದಿತ್ತು. ವಿಜಯ್ ಬಂದಿದ್ದರು, ಅನುಶ್ರೀ ಅವ್ರು ಬಂದಿದ್ದರು, ಚಿಕ್ಕಣ್ಣ ಅವ್ರು ಬಂದಿದ್ದರು, ಆಮೇಲೆ ಸಾಕಷ್ಟು ಆರ್ಟಿಸ್ಟ್ಗಳು ಬಂದಿದ್ದರು, ಆಮೇಲೆ ಚೇಂಬರ್ ಬಂದಿತ್ತು. ಚೇಂಬರ್ ಬಂದಿರೋದು ರೀಸನ್ ಏನಂದರೆ ಒಂದೇ ಒಂದು ಪ್ರೊಡ್ಯೂಸರ್, ಯಾಕಂದರೆ ಗೀತಾ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರು ಒಂದು ಪ್ರೊಡ್ಯೂಸರ್ ಪರವಾಗಿ ಬಂದಿದ್ದಾರೆ. ಇನ್ನೇನು ಅದರಲ್ಲಿ ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. 100% ಅವರು ಪ್ರೊಡ್ಯೂಸರ್ ನಿಂತಿರೋದಕ್ಕೋಸ್ಕರ ಅವರು ಸಪೋರ್ಟ್ ಅವ್ರದ್ದು ಇದು ಮಾಡಿದ್ದಾರೆ ಹೊತ್ತು ಇನ್ನೇನು ಅದ್ರದ್ದು ಬೇರೆ ಏನೋ ಒಂದು ಅಭಿಪ್ರಾಯ. ನಮ್ಮ ಪ್ರಚಾರದ ಬಗ್ಗೆ ಬ್ಯಾಡ್ ಕಾಮೆಂಟ್ಸ್ಗಳು ಬರುತ್ತೆ ಹೋಗುತ್ತೆ, ಅದೆಲ್ಲ ಕೇಳ್ಕೋಬೇಕಷ್ಟೇ. ಎಲ್ಲದಕ್ಕೂ ದೇವರಿದ್ದಾನೆ, ದೇವರಂತ ಒಬ್ಬ ಇದ್ದರೆ ನೋಡ್ತಾ ಇರ್ತಾನಲ್ಲ. ಯಾಕಂದ್ರೆ ನಾವು ತಪ್ಪಾಗಿ ಅನಿಸಿದ್ರೆ, ತಪ್ಪಾಗಿ ಮಾಡಿದರೆ 100% ದೇವ್ರು ನೋಡ್ಕೊತಾನೆ. ಅದು ಯಾರು ಹ್ಯೂಮನ್ ಕೇಳಿ ಒಬ್ಬವಲ್ಲ, ಯಾಕೆ ದೇವ್ರಿಗಿಂತ ಹೆಚ್ಚಿನ ಶಕ್ತಿ ಯಾರಿಗೂ ಇಲ್ಲ ಅಲ್ವ. ಅಬೋವಾಲ್ ನಾವೆಲ್ಲರೂ ನಾವಿರೋದೇ ದೇವ್ರು ನಂಬ್ಕೊಂಡಿದ್ದೀವಿ. ಸೊ ದೇವರಿಂದ ಎಲ್ಲರೂ ಅರ್ಥ ಆಗುತ್ತೆ, ಅದು ದೇವರು ಅಭಿಮಾನಿ ದೇವರು ಆಗ್ತಾರೆ ಹಾಗೂ ರಿಯಲ್ ದೇವರು ಆಗ್ತಾರೆ. ಸೊ ಅದರಿಂದ ದೇವ್ರು ನೋಡ್ಕೊತಾನೆ. ಅದನ್ನು ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇದು ತಿರ್ಗಾ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ. ಅದು ಮಾಡೋಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆ್ಯಕ್ಟ್ರ್ ಅಂದಮೇಲೆ ಇದ್ದೇ ಇರುತ್ತೆ, ಫ್ಯಾನ್ಸ್ ಅಭಿಮಾನಿಗಳ ಸಂಘ ಅಂತ ಇದ್ದೇ ಇರುತ್ತೆ. ಅವ್ರು ಬರ್ತಾರೆ, ಅವ್ರಿಗೆ ಬೇಸರ ಆಗಿರುತ್ತೆ. ನಾನೇನು ಕಮೆಂಟ್ ಮಾಡಿಲ್ಲ ಇದ್ರಿಗೂ. ಸೊ ನಾನು ಅದ್ರ ಬಗ್ಗೆ ಕಮೆಂಟು ಮಾಡಲ್ಲ. ನಡೆದಲ್ಲ ಒಂದೇ ಒಂದು ಪ್ರಶ್ನೆ, ದೇವರಿದ್ದಾನೆ ನೋಡ್ಕೊತಾನೆ ಅಷ್ಟೇ. ಅದ್ರ ಬಗ್ಗೆ ನಾನು ಏನು ಇವಾಗ ಮಾತಾಡಲ್ಲ, ಯಾಕಂದರೆ ಬಂದಿರೋದು ಆ್ಯಕ್ಚುಲಿ ಥ್ಯಾಂಕ್ಸ್ ಗಿವಿಂಗ್ ಅಂತ ಬಂದಿದ್ರು. ಐ ಥಿಂಕ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್, ಯಾಕಂದರೆ ನಾವು ಬಂದಿರೋ ಏನು ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಒಂದು ಒಳ್ಳೆ ಓಟ್ ಸಂಖ್ಯೆ ಸಿಕ್ಕಿದೆ ಗೀತಾ ಅವ್ರಿಗೆ. ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು, ಬಟ್ ಸ್ಟಿಲ್ ಯಾರೋ ಒಬ್ರು ಗೆಲ್ಲಬೇಕಾಯಿತು. ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ, ಅದಕ್ಕೆ ಅವ್ರಿಗೆ ಶುಭಾಶಯಗಳು. ಯಾಕಂದರೆ ರಾಘವೇಂದ್ರ ಏನು ನಮಗೇನು ಎನಿಮಿ ಅಲ್ಲ ಪಾಪ, ಎಲ್ಲ ಗೊತ್ತಿದೆ ವ್ಯಕ್ತಿನ, ಬಟ್ ಯಾರೋ ಒಬ್ರು ಗೆಲ್ಲಬೇಕಾಗಿತ್ತು, ಅವ್ರು ಗೆದ್ದಿದ್ದಾರೆ. ಸೊ ಒಳ್ಳೇದಾಗಲಿ ಅಂತ ನಾನು ಒಳ್ಳೆ ಪ್ರಚಾರ ಮಾಡಿದ್ವಿ, ಸಿನಿಮಾ ಇಂಡಸ್ಟ್ರಿನೂ ಕೂಡ ಬಂದಿತ್ತು. ವಿಜಯ್ ಬಂದಿದ್ದರು, ಅನುಶ್ರೀ ಅವ್ರು ಬಂದಿದ್ದರು, ಚಿಕ್ಕಣ್ಣ ಅವ್ರು ಬಂದಿದ್ದರು, ಆಮೇಲೆ ಸಾಕಷ್ಟು ಆರ್ಟಿಸ್ಟ್ಗಳು ಬಂದಿದ್ದರು, ಆಮೇಲೆ ಚೇಂಬರ್ ಬಂದಿತ್ತು. ಚೇಂಬರ್ ಬಂದಿರೋದು ರೀಸನ್ ಏನಂದರೆ ಒಂದೇ ಒಂದು ಪ್ರೊಡ್ಯೂಸರ್, ಯಾಕಂದರೆ ಗೀತಾ ಪ್ರೊಡ್ಯೂಸರ್ ಆಗಿರೋದ್ರಿಂದ ಅವರು ಒಂದು ಪ್ರೊಡ್ಯೂಸರ್ ಪರವಾಗಿ ಬಂದಿದ್ದಾರೆ. ಇನ್ನೇನು ಅದರಲ್ಲಿ ಇದು ಮಾಡಬೇಕಾದ ಅವಶ್ಯಕತೆ ಇಲ್ಲ. 100% ಅವರು ಪ್ರೊಡ್ಯೂಸರ್ ನಿಂತಿರೋದಕ್ಕೋಸ್ಕರ ಅವರು ಸಪೋರ್ಟ್ ಅವ್ರದ್ದು ಇದು ಮಾಡಿದ್ದಾರೆ ಹೊತ್ತು ಇನ್ನೇನು ಅದ್ರದ್ದು ಬೇರೆ ಏನೋ ಒಂದು ಅಭಿಪ್ರಾಯ. ನಮ್ಮ ಪ್ರಚಾರದ ಬಗ್ಗೆ ಬ್ಯಾಡ್ ಕಾಮೆಂಟ್ಸ್ಗಳು ಬರುತ್ತೆ ಹೋಗುತ್ತೆ, ಅದೆಲ್ಲ ಕೇಳ್ಕೋಬೇಕಷ್ಟೇ. ಎಲ್ಲದಕ್ಕೂ ದೇವರಿದ್ದಾನೆ, ದೇವರಂತ ಒಬ್ಬ ಇದ್ದರೆ ನೋಡ್ತಾ ಇರ್ತಾನಲ್ಲ. ಯಾಕಂದ್ರೆ ನಾವು ತಪ್ಪಾಗಿ ಅನಿಸಿದ್ರೆ, ತಪ್ಪಾಗಿ ಮಾಡಿದರೆ 100% ದೇವ್ರು ನೋಡ್ಕೊತಾನೆ. ಅದು ಯಾರು ಹ್ಯೂಮನ್ ಕೇಳಿ ಒಬ್ಬವಲ್ಲ, ಯಾಕೆ ದೇವ್ರಿಗಿಂತ ಹೆಚ್ಚಿನ ಶಕ್ತಿ ಯಾರಿಗೂ ಇಲ್ಲ ಅಲ್ವ. ಅಬೋವಾಲ್ ನಾವೆಲ್ಲರೂ ನಾವಿರೋದೇ ದೇವ್ರು ನಂಬ್ಕೊಂಡಿದ್ದೀವಿ. ಸೊ ದೇವರಿಂದ ಎಲ್ಲರೂ ಅರ್ಥ ಆಗುತ್ತೆ, ಅದು ದೇವರು ಅಭಿಮಾನಿ ದೇವರು ಆಗ್ತಾರೆ ಹಾಗೂ ರಿಯಲ್ ದೇವರು ಆಗ್ತಾರೆ. ಸೊ ಅದರಿಂದ ದೇವ್ರು ನೋಡ್ಕೊತಾನೆ. ಅದನ್ನು ನಿಮಗೆ ಗೊತ್ತಿರಬೇಕು, ಯಾಕಂದ್ರೆ ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇದು ತಿರ್ಗಾ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ. ಅದು ಮಾಡೋಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಆ್ಯಕ್ಟ್ರ್ ಅಂದಮೇಲೆ ಇದ್ದೇ ಇರುತ್ತೆ, ಫ್ಯಾನ್ಸ್ ಅಭಿಮಾನಿಗಳ ಸಂಘ ಅಂತ ಇದ್ದೇ ಇರುತ್ತೆ. ಅವ್ರು ಬರ್ತಾರೆ, ಅವ್ರಿಗೆ ಬೇಸರ ಆಗಿರುತ್ತೆ. ನಾನೇನು ಕಮೆಂಟ್ ಮಾಡಿಲ್ಲ ಇದ್ರಿಗೂ. ಸೊ ನಾನು ಅದ್ರ ಬಗ್ಗೆ ಕಮೆಂಟು ಮಾಡಲ್ಲ. ನಡೆದಲ್ಲ ಒಂದೇ ಒಂದು ಪ್ರಶ್ನೆ, ದೇವರಿದ್ದಾನೆ ನೋಡ್ಕೊತಾನೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.